ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಫ್ರೆಂಡ್ಸ್ಗಳು ಮನೋಜನ್ ಶೋರೂಮಲ್ಲೇ ಚೀಟಿ ಕಟ್ಟಿರ್ತಾರೆ. ಮಗನ ಹುಷಾರಿಲ್ಲ, ಚೀಟಿ ದುಡ್ಡನ್ನ ಕೊಟ್ಬಿಡಿ ಅಂತ ಮೀನಾ ಫ್ರೆಂಡ್ಸ್ಗಳು ಮನೋಜನ್ ಶೋರೂಮ್ಗೆ ಬಂದು ಕೇಳಿದಾಗ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಂತ ಮನೋಜ ಹೇಳ್ಬಿಡ್ತಾನೆ. ನಂತರ ಅವರೆಲ್ಲ ಮೀನಾ ಜೊತೆ ಸೇರಿ ಸೂರ್ಯನಿಗೆ ಬಂದು ಹೇಳ್ತಾರೆ. ಆಗ ಸೂರ್ಯ ಅದು ಹೇಗೆ ಅವ್ನು ದುಡ್ಡು ಕೊಡಲ್ಲ ಅಂತಿದ್ದಾನೋ ನಾನು ನೋಡ್ತೀನಿ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಶೋರೂಮ್ ಕಡೆ ಬರ್ತಾನೆ. ಈ ಕಡೆ ಶಾಂತಿ ಯೋಗ ಡ್ರೆಸ್ ಹಾಕೊಂಡು ರೂಮಿಂದ ಹೊರಗಡೆ ಬರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿ ನೋಡ್ತಿರೋವಾಗ ಏನ್ರಿ ನನ್ನ ಹಾಗೆ ನೋಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಏನೇ ಶಾಂತಿ ಹೀಗೆ ಬಟ್ಟೆ ಹಾಕೊಂಡಿದ್ಯಾ, ಹೊಸದಾಗಿ ಕಾಣ್ತಿದ್ಯಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ ಹೌದ್ರಿ ಈ ಡ್ರೆಸ್ ಹೊಸದೆ ಅಂತ ಶಾಂತಿ ಹೇಳ್ತಾಳೆ. ಈ ಥರ ಡ್ರೆಸ್ಗಳನ್ನೆಲ್ಲ ನೀನು ಹೊಸದಾಗಿ ಹಾಕ್ತಿದ್ಯಲ್ಲ ಅಂತ ಕೇಳಿದೆ ಅಷ್ಟೇನೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದಕ್ಕೆ ಕಾರಣ ಇದ್ದೀರಿ ಅಂತ ಶಾಂತಿ ಹೇಳ್ತಾಳೆ. ಏನು ಕಾರಣ ಅದು ಅಂತ ರಂಗನಾಥ್ ಅವ್ರು ಕೇಳಿದಾಗ ಅದೆಲ್ಲ ಆದಾಗ ನಿಮಗೆ ಗೊತ್ತಾಗುತ್ತೆ, ನನಗೊಂದು ದೊಡ್ಡ ಪುರಸ್ಕಾರ ಸಿಗುತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನು ಪುರಸ್ಕಾರನ, ಏನದು ಅಂತ ರಂಗನಾಥ್ ಅವ್ರು ಕೇಳಿದಾಗ ಹೌದು ಮತ್ತೆ ಇವ್ರು ತುಂಬ ನನ್ನ ಹೆಸರು ಕೀರ್ತಿ ಎಲ್ಲ ಹರಿದಾಡುತ್ತೆ, ಇದುವರೆಗೂ ನೀವು ನನ್ನ ಹೆಂಡತಿ ಶಾಂತಿ ಅಂತ ತಾನೇ ಹೇಳ್ಕೊತಿದ್ದೀರಿ ಅಂತ ಶಾಂತಿ ಕೇಳಿದಾಗ ಹೌದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇದಾದ ನಂತರ ಶಾಂತಿ ಗಂಡ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ಬೋದು ನೀವು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ನೋಡು ಶಾಂತಿ, ಯಾವತ್ತೇ ನಾನು ನಿನ್ಗೆ ಹೇಳಿದ್ದೀನಿ ಯಾವ ಎಡವಟ್ಟನ್ನು ಮಾಡ್ಕೋಬೇಡ ಅಂತ, ಜ್ಞಾಪಕ ಇದೆಯಾ ಅಂತ ಕೇಳಿದಾಗ ಮಾತಾಡಿ ಅದೆಷ್ಟು ಮಾತಾಡ್ತಿರೋ ಮಾತಾಡಿ, ಆದಷ್ಟು ಬೇಗ ನಾನು ಏನೇನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಏನು ಬೇಕಾದರೂ ಮಾಡ್ಕೋ, ಆದರೆ ಹೊಸ ಸಮಸ್ಯೆಗಳನ್ನ ಮಾತ್ರ ತೊಗೊಂಡು ಬರಬೇಡ ಅಂತ ಹೇಳಿದಾಗ ಯಾವೊಂದು ಸಣ್ಣ ಸಮಸ್ಯೆನೂ ಬರಲ್ಲ ಬಿಡ್ರಿ, ಇನ್ಮೇಲೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಶಾಂತಿ ಹೇಳ್ತಿರೋವಾಗ ಶ್ರುತಿ ಅಲ್ಲಿಗೆ ಬರ್ತಾಳೆ. ಅತ್ತೆ ತುಂಬ ಹೆಂಗಾಗಿ ಕಾಣಿಸ್ತಿದ್ದೀರಾ, ನೈಸ್ ಕಾಸ್ಟ್ಯೂಮ್ ಅತ್ತೆ ಅಂತ ಹೇಳಿದಾಗ ಶ್ರುತಿ ಚೆನ್ನಾಗಿದ್ದೀನಮ್ಮ ಅಂತ ಶಾಂತಿ ಕೇಳ್ತಾಳೆ. ತುಂಬ ಚೆನ್ನಾಗಿದೆ ಅತ್ತೆ ಅಂತ ಶ್ರುತಿ ಹೇಳ್ತಿರೋವಾಗ ಬಾ ಅಂತ ಕೈ ಹಿಡ್ಕೊಂಡು ಶಾಂತಿ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಏನು ವಿಷಯ ಅತ್ತೆ, ಸೀಕ್ರೆಟ್ ಆಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಶ್ರುತಿ ಕೇಳಿದಾಗ ಶ್ರುತಿ ನನಗೆ ಡ್ರೆಸ್ಸಲ್ಲಿ ಫೋಟೋ ಎಲ್ಲ ತಕ್ಕೊಡಮ್ಮ ಅಂತ ಶಾಂತಿ ಕೇಳ್ತಾಳೆ. ಫೋಟೋನ ಯಾಕತ್ತೆ ಅಂತ ಶ್ರುತಿ ಕೇಳಿದಾಗ ಅದೇನಮ್ಮ ಶ್ರುತಿ, ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಲ್ಲ, ಈಗ ಹೊಸದಾಗಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಏನತ್ತೆ ನಿಮ್ಗೆ ಯೋಗ ಎಲ್ಲ ಬರುತ್ತಾ ಅಂತ ಶ್ರುತಿ ಕೇಳಿದಾಗ ಅದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೀನಮ್ಮ, ಅದಕ್ಕೆ ಇವಾಗ ಬೇರೆಯವ್ರು ಕಲ್ಸ್ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಶಾಂತಿ ಹೇಳಿದಾಗ ಕಂಗ್ರಾಟ್ಸ್ ಅತ್ತೆ, ಯೋಗ ಕ್ಲಾಸ್ ಅಂದರೆ ತುಂಬ ಜನ ಬರ್ತಾರೆ, ಈಗೆಲ್ಲ ಡಿಪ್ರೆಷನು ಟೆನ್ಷನ್ನು ಎಲ್ಲ ಜಾಸ್ತಿನೇ ಇರುತ್ತಲ್ವಾ, ಯೋಗ ಮಾಡಿದ್ರೆ ಬಾಡಿನೂ ಫಿಟ್ ಆಗಿರುತ್ತೆ, ಟೆನ್ಷನ್ ಕೂಡ ಇರಲ್ಲ ಅಂತ ಶ್ರುತಿ ಹೇಳ್ತಾಳೆ. ಹೌದೇನಮ್ಮ ಶ್ರುತಿ, ನಮ್ಮಪ್ಪ ಯೋಗ ತುಂಬ ಚೆನ್ನಾಗೇ ಮಾಡ್ತಿದ್ರು, ಆದರೆ 58 ವರ್ಷಕ್ಕೆ ಹೋಗ್ಬಿಟ್ರು ಅಂತ ಹೇಳಿದಾಗ ಅದು ಹೇಗತ್ತೆ ಅಂತ ಶ್ರುತಿ ಕೇಳ್ತಾಳೆ. ಏನು ಮಾಡೋದಮ್ಮ ಎಲ್ಲ ವಿಧಿಯಾಟ ಅಂತ ಶಾಂತಿ ಹೇಳಿದಾಗ ಹಂಗಂದ್ರೆ ಏನು ಹೇಳಿ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ಶ್ರುತಿ, ವಿಧಿಯಾಟ ಮುಗಿದ್ಮೇಲೆ ಯೋಗ ಕಾಪಾಡಲ್ಲಮ್ಮ, ಎಲ್ಲ ಹೋಗ್ತಾನೆ ಇರಬೇಕು ಅಂತ ಶಾಂತಿ ಹೇಳ್ತಿರೋವಾಗ ಶ್ರುತಿ ಜೋರಾಗಿ ನಗ್ತಿರ್ತಾಳೆ. ಅಯ್ಯೋ ಏನಕ್ಕೆ ಇವಳು ಈ ಥರ ನಗ್ತಿದ್ದಾಳೆ ಅಂತ ಶಾಂತಿ ಮನಸಲ್ಲೇ ಅನ್ಕೋತಿರ್ತಾಳೆ. ನಂತರ ಸರಿ ಅತ್ತೆ ಫೋಟೋ ತೆಗಿಲ್ಲ ಅಂತ ಶ್ರುತಿ ಕೇಳಿದಾಗ ಶ್ರುತಿ ಕ್ಲಾಸ್ ಶುರು ಮಾಡೋದಕ್ಕೆ ಫೋಟೋನೆಲ್ಲ ಹಾಕಬೇಕಮ್ಮ, ಇದನ್ನ ಬೇರೆ ಯಾರಿಗೂ ಹೇಳ್ಬೇಡ, ನೀನು ತಾನೇ ಫೋಟೋ ತೆಗಿತಿರೋದು, ಅದಕ್ಕೆ ನಿನಗೆ ಮಾತ್ರ ಹೇಳಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಸರಿ ಅತ್ತೆ ಬನ್ನಿ ಫೋಟೋ ತೆಗಿತೀನಿ ಅಂತ ಶ್ರುತಿ ಹೇಳಿದಾಗ ಶಾಂತಿ ಯೋಗ ಪೋಸ್ಗಳನ್ನ ಕೊಡ್ತಾ ಇದ್ರೆ ಶ್ರುತಿ ಫೋಟೋ ತೆಗಿತಿರ್ತಾಳೆ. ಅದನ್ನ ರಂಗನಾಥ್ ಅವ್ರು ನೋಡ್ತಾ ಇನ್ನೂ ಏನೇನಾಗುತ್ತೋ ಏನೋ ಅಂತ ಅನ್ಕೋತಿರೋವಾಗ ಅಲ್ಲಿಗೆ ರವಿ ಬರ್ತಾನೆ. ರವಿ ಶಾಂತಿನ ನೋಡಿ ಅಪ್ಪ ಏನಪ್ಪ ಇದು, ಅಮ್ಮ ಧ್ಯಾನ ಮಾಡ್ತಿದ್ದಾರಲ್ಲಪ್ಪ ಅಂತ ಕೇಳಿದಾಗ ಅವಳು ಬಾಯಿ ಮುಚ್ಕೊಂಡು ಕುಳ್ತಿರೋದು ನಿನಗೆ ಜ್ಞಾನ ಥರ ಅನಿಸ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಂತರ ಅಮ್ಮ ಸ್ವಾಮಿಗಳಾಗೋದಕ್ಕೆ ಏನಾದರೂ ದೀಕ್ಷೆ ತಗೋತಿದ್ದಾರಾ ಅಂತ ರವಿ ಕೇಳಿದಾಗ ನೋಡಿದ್ಯಾ ಶ್ರುತಿ, ಇದಕ್ಕೆ ನಾನು ಯಾರ ಜೊತೆನೂ ಹೇಳಲ್ಲ ಅಂತ ಹೇಳಿದ್ದು ಅಂತ ಹೇಳಿ ಏನೋ ನನ್ನ ನೋಡಿದ್ರೆ ಹಾಗೆ ಕಾಣಿಸ್ತಿದ್ದೀನ ಅಂತ ಶಾಂತಿ ಕೇಳ್ತಾಳೆ. ಇಲ್ಲಮ್ಮ ಧ್ಯಾನ ಮಾಡ್ತಾ ಇರೋ ಥರ ಇದ್ರಲ್ಲ ಅದಕ್ಕೆ ಕೇಳಿದೆ ಅಂತ ರವಿ ಹೇಳಿದಾಗ ಇರು ರವಿ ಅಂತ ಶ್ರುತಿ ಹೇಳಿ ಅತ್ತೆ ನೀವು ಬೇರೆ ಪೋಸ್ ಕೊಡಿ ಅಂತ ಹೇಳ್ತಾಳೆ. ಏನೋ ಪೋಸ್ ಅಂತ ರವಿ ಕೇಳಿದಾಗ ಫೋಟೋ ಶೂಟ್ ಮಾಡ್ತಿದ್ದಾರೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನೋ ಫೋಟೋ ಶೂಟಾ, ಏನಕ್ಕಪ್ಪ ಅಂತ ರವಿ ಕೇಳಿದಾಗ ಏನೋ ಹೊಸದಾಗಿ ಮಾಡ್ತಿದ್ದೀನಿ ಅಂತ ಹೋಗ್ತಿದ್ದಾಳೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ರವಿ ಗಾಬರಿಯಾಗಿ ಅಮ್ಮ ಏನಮ್ಮ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಕೇಳಿದಾಗ ಯಾಕೆ ಏನು ಅಂತ ಕೇಳಬಾರ್ದು ಕಣೋ, ಕಾಲ ಬಂದಾಗ ಅದೇ ಎಲ್ಲ ಗೊತ್ತಾಗುತ್ತೆ ಅಂತ ಶಾಂತಿ ಹೇಳಿ ನಿನ್ನ ಫೋಟೋ ತೆಗಿಯಮ್ಮ ಶ್ರುತಿ ಅಂತ ಪೋಸ್ ಕೊಡ್ತಿರ್ತಾಳೆ. ಈ ಕಡೆ ಸೂರ್ಯ ಕೋಪ ಮಾಡಿಕೊಂಡು ಎಲ್ಲರನ್ನೂ ಶೋರೂಮ್ ಕರ್ಕೊಂಡು ಬಂದಾಗ ಅಲ್ಲಿ ರಾಜ ನಿಂತಿರ್ತಾನೆ. ಯಾರದು ದುಡ್ಡು ಕೊಡಲ್ಲ ಅಂತ ಬೈದಿದ್ದು ತೋರಿಸಿ ಅಂತ ಸೂರ್ಯ ಕೇಳಿದಾಗ ಮೀನಾ ಫ್ರೆಂಡ್ಸು ಇವನೇ ಅಂತ ತೋರಿಸ್ತಾರೆ. ಆಗ ಸೂರ್ಯ ಕೋಪದಲ್ಲಿ ಅವ್ನು ಕುತ್ತಿಗೆ ಪಟ್ಕೆ ಹಿಡ್ಕೊಂಡು ನೀನು ತುಂಬ ದೊಡ್ಡ ವ್ಯಕ್ತಿಯೇನೋ, ಕಟ್ಟಿರೋ ದುಡ್ಡನ್ನ ವಾಪಸ್ ಕೇಳಿದ್ರೆ ಕೊಬ್ಬಲ್ ಮಾತಾಡಿ ಕಳಿಸಿದ್ಯಲ್ಲ ಅಂತ ಕೇಳಿದಾಗ ಅಲ್ಲಿಗೆ ಮನೋಜ ಬರ್ತಾನೆ. ನೀನು ಯಾಕೋ ಇಲ್ಲಿಗೆ ಬಂದು ತಕರಾರು ಮಾಡ್ತಿದ್ಯಾ ಅಂತ ಮನೋಜ ಕೇಳಿದಾಗ ಏನು ಮೀನಾ ಅವರೇ ಶೋರೂಮ್ಗೆ ಬಂದು ರೌಡಿತನ ಮಾಡ್ತಿದ್ದಾರೆ ಅಂತ ರೋಹಿಣಿ ಕೇಳ್ತಾಳೆ. ನಿಮ್ಮ ಶೋರೂಮಿಗೆ ಬಂದು ರೌಡಿತನ ಮಾಡ್ತಿಲ್ಲ, ನಿಮ್ಮ ಶೋರೂಮಲ್ಲಿ ಆಫರ್ ಕೊಟ್ಟಿದ್ರಲ್ಲ ಅದಕ್ಕೆ ದುಡ್ಡು ಕಟ್ಟಿರೋರು ನಾವು ಅಂತ ಮೀನಾ ಫ್ರೆಂಡ್ಸ್ ಹೇಳಿದಾಗ ಸರಿ ಅದಕ್ಕೇನು ಇವಾಗ ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲ ಅರ್ಜೆಂಟ್ ಇದೆ ಅಂತ ನಿಮ್ಮ ಅಂಗಡಿಯಲ್ಲಿ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳಿದ್ರೆ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡೋದಕ್ಕಾಗಲ್ಲ ಅಂತ ಇವರು ಕೊಬ್ಬಲ್ ಮಾತಾಡಿದ್ರಂತೆ ಅಂತ ಮೀನಾ ಹೇಳಿದಾಗ ಅದಕ್ಕೆ ಅಂತ ಇಲ್ಲಿಗೆ ಬಂದು ನಮ್ಮ ಸ್ಟಾಫ್ನ ಹೆದರ್ಸ್ತೀರಾ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆಲ್ಲ ಬಂದು ಹೆದರ್ಸ್ತಾ ಇಲ್ಲ ಪೌಡ್ರು, ಇವ್ನು ಏನಂತ ಹೇಳಿದಾನೆ ಗೊತ್ತಾ ಅವ್ರಿಗೆ, ನಿಮ್ಗೆಲ್ಲ ದುಡ್ಡು ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಚೀಟಿ ಯಾಕೆ ಕಟ್ತೀನ ಅಂತ ಕೆಟ್ಟದಾಗ ಮಾತಾಡಿದ್ದಾನೆ, ರಾಜ ಅಂತ ಹೆಸರಿಟ್ಕೊಳ್ಬಿಟ್ರೆ ಇವನೇನು ದೊಡ್ಡ ರಾಜನ ಅಂತ ಸೂರ್ಯ ಅವನಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಆಗ ಮನೋಜ ಸೂರ್ಯನ ತಡೆದು ಅವ್ನು ಕೊಡಲ್ಲ ಅಂತ ಹೇಳಿದ್ರೆ ತಪ್ಪೇನೋ ಇದೆ, ಅವ್ರು ಕಟ್ಟಿರೋ ಚೀಟಿ ಮುಗಿದೇನೆ ಅದು ಹೆಂಗೋ ದುಡ್ಡು ಕೊಡೋಕ್ಕಾಗುತ್ತೆ, ಅಥವಾ ವಸ್ತುಗಳನ್ನ ತಾನೇ ಹೇಗೆ ಕೊಡೋದಕ್ಕಾಗುತ್ತೆ ಹೇಳು, ದುಡ್ಡಂತೂ ವಾಪಸ್ ಕೊಡೋದಕ್ಕಾಗೋದಿಲ್ಲ,
ಅದು ಈ ಅಂಗಡಿ ಪಾಲಿಸಿ ಅಂತ ಮನೋಜ ಹೇಳಿದಾಗ, ಹೌದು ಇದು ದೊಡ್ಡ ಇನ್ಶೂರೆನ್ಸ್ ಪಾಲಿಸಿ ನೋಡು, ಇವ್ರ ಮಗನಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಸೇರಿಸಿದಾರ ಕಣೋ, ಅದಕ್ಕೇನೆ ಅವ್ರು ದುಡ್ಡು ಕೇಳ್ತಿರೋದು, ಆ ದುಡ್ಡನ್ನ ಅವ್ರು ಕೊಡ್ಬೇಕು ತಾನೆ ನೀನು, ಅವ್ರ ದುಡ್ಡನ್ನೇ ಅಲ್ವೇನೋ ಅವ್ರು ಕೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಅದೇ ಅಲ್ವಾ ನೀನು ಓದ್ಕೊಂಡಿದ್ರೆ ಎಲ್ಲ ಗೊತ್ತಾಗಿರೋದು ಅಂತ ಹೇಳಿದಾಗ, ಸಾಕು ನಿಲ್ಸಿ, ಎಲ್ಲ ವಿದ್ಯೆನೂ ನೀವೇ ಕಲ್ತಿರೋ ಥರ ಯಾವಾಗಲೂ ಅದನ್ನೇ ಹೇಳ್ತಿರ್ಬೇಡಿ, ವಿದ್ಯೆ ಕಲ್ತಿಲ್ಲ ಅಂದ್ರೂ ಕೂಡ ನ್ಯಾಯ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಮೊದಲು ಇವ್ರಿಗೆ ದುಡ್ಡು ಕೊಡಿ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ, ಇವ್ರುಗಳ ಥರ ಶೋರೂಮಲ್ಲಿ ಬೇಕಾದಷ್ಟು ಜನ ದುಡ್ಡು ಕಟ್ಟಿದ್ದಾರೆ, ಇವ್ರುಗಳ ಥರ ಬಂದು ಅರ್ಜೆಂಟ್ ಇದೆ ದುಡ್ಡು ಕೊಡಿ ಅಂತಂದ್ರೆ ನಾವು ಎಲ್ಲಿಂದ ತಂದ್ಕೊಡೋದು ಅಂತ ರೋಹಿಣಿ ಕೇಳಿದಾಗ, ನೋಡು ಪೌಡ್ರಮ್ಮ, ಇವ್ರ ಮಗ ಬಿದ್ದು ಹಾಸ್ಪಿಟ್ಲಲ್ಲಿದ್ದಾನೆ, ಇದಕ್ಕೆಲ್ಲ ರೂಲ್ಸ್ ಅಂತ ನೋಡಬಾರ್ದು, ಸ್ವಲ್ಪ ಮಾನವೀಯತೆಯಿಂದ ನಡ್ಕೊಳ್ಳಿ, ಈಗ ಇವ್ರಿಗೆ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೋಹಿಣಿಯವರೇ, ಮನುಷ್ಯರ ಗುಟ್ಟದ ಮೇಲೆ ಬರೀ ದುಡ್ಡು ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ, ಸ್ವಲ್ಪ ಪುಣ್ಯನ ಸಂಪಾದನೆ ಮಾಡಬೇಕು ಅಂತ ಹೇಳಿದಾಗ, ನಾವೇನೋ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಅಂಗಡಿ ಇಟ್ಟಿಲ್ಲ, ನಮಗೆ ಪುಣ್ಯ ಎಲ್ಲ ಬೇಕಾಗಿಲ್ಲ, ಸುಮ್ಮನೆ ಹೋಗು ಅಂತ ಮನೋಜ ಹೇಳ್ತಾನೆ. ಲೇ, ನೀನು ಅಪ್ಪನ ದುಡ್ಡಲ್ಲಿ ತಾನೇ ಶೋರೂಮ್ ಶುರು ಮಾಡಿದ್ದು, ಈಗ ದುಡ್ಡು ಕೊಡ್ತೀಯಾ ಇಲ್ಲ ಅಪ್ಪನಿಗೆ ಫೋನ್ ಮಾಡಿ ಹೇಳಲ್ಲ ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ರೋಹಿಣಿ, ಇವನಿಗೆ ದುಡ್ಡು ಕೊಟ್ಬಿಡೋಣ, ಈಗ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅಪ್ಪನ ಜೊತೆ ಬೇರೆ ಥರನೇ ಹೇಳಿ ತುಂಬ ದೊಡ್ಡ ಸಮಸ್ಯೆನೇ ತಂದಿಟ್ಬಿಡ್ತಾನೆ ಅಂತ ಹೇಳಿ, ಏನೋ ಇವಾಗ ದುಡ್ಡು ತಾನೇ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಮನೋಜ ಕೇಳ್ತಾನೆ. ಒಬ್ರು 15,000 ರೂಪಾಯಿ ಅಂತ ಹೇಳಿದಾಗ ಇನ್ನೊಬ್ರು 10,000 ರೂಪಾಯಿ ಅಂತ ಹೇಳ್ತಾರೆ. ಏನೋ ಆಫ್ಟರ್ ಆಲ್ 25,000 ಅಷ್ಟೇ ತಾನೇ, ಇಷ್ಟಕ್ಕೆ ಇವನ್ನ ಬೇರೆ ಕರ್ಕೊಂಡು ಬಂದ್ರ ಅಂತ ಹೇಳಿ ಈ ಕಡೆ ಬಾ ರೋಹಿಣಿ ಅಂತ ಹೇಳಿ ಮನೋಜ್ ದುಡ್ಡು ತರೋದಕ್ಕೆ ಅಂತ ಹೋಗ್ತಾನೆ. ಆಗ ರೋಹಿಣಿ ಶಾಕ್ ಆಗಿ ಮನೋಜನಿಂದನೇ ಓಡೋಗ್ತಾಳೆ. ನಂತರ ಮನೋಜ್, ಎಲ್ರು ಕಾರ್ಡಲ್ಲಿ ಪೇ ಮಾಡಿದ್ದಾರೆ, ಇಲ್ಲೊಂದು 2-3 ಸಾವಿರ ರೂಪಾಯಿ ಇರಬೇಕು ಅಷ್ಟೇನೆ ಅಂತ ರೋಹಿಣಿ ಹೇಳಿದಾಗ, ಮತ್ತೆ ದುಡ್ಡನ್ನ ಎಲ್ಲಿಂದ ತಂದ್ಕೊಡೋದು ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಕೊಡೋದು ಬೇಡ ಅಂತ ಹೇಳಿದ್ದು ಮನೋಜ್ ಅಂತ ರೋಹಿಣಿ ಹೇಳಿದಾಗ, ಇರು ರೋಹಿಣಿ, ಲಾಕರಲ್ಲಿ ದುಡ್ಡಿದೆಯಲ್ಲ ಅದನ್ನೇ ತಗೊಂಡ್ ಬಾ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಭಯ ಪಡ್ತಾ, ಅಯ್ಯಯ್ಯೋ ಆ ದುಡ್ಡನ್ನೇ ತಾನೇ ನಾನು ಎತ್ಕೊಂಡು ಹೋಗಿರೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಆಗ ಮನೋಜ, ಏನ್ ರೋಹಿಣಿ ಯೋಚನೆ ಮಾಡ್ತಿದ್ಯಾ, ಹೋಗು ಲಾಕರಲ್ಲಿ ದುಡ್ಡು ತಗೊಂಡ್ ಬಾ ಅಂತ ಹೇಳಿದಾಗ, ಇಲ್ಲ ಮನೋಜ್, ಅದನ್ನ ಬ್ಯಾಂಕಲ್ಲಿ ಕಟ್ಟೋದಕ್ಕಲ್ವಾ ಇಟ್ಟಿರೋದು, ನಾನು ಅವ್ರ ಜೊತೆ ಮಾತಾಡಿ ಸಂಭಾಳಿಸ್ತೀನಿ, ನೀನು ಬಾ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ನಂತರ ಇಲ್ಲಿ ಕೇಳಿ, ಇಲ್ಲಿ ಕ್ಯಾಶ್ ಇಲ್ಲ, ನೀವಿಬ್ರು ನಾಳೆ ಬನ್ನಿ, ದುಡ್ಡನ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ರೋಹಿಣಿ ಹೇಳಿದಾಗ, ಏನು ರೋಹಿಣಿ ಇದು ನಾಳೆ ಬನ್ನಿ ಅಂತ ಹೇಳ್ತಿದ್ದೀರಲ್ಲ, ಹಾಸ್ಪಿಟಲ್ಗೆ ದುಡ್ಡು ಕಟ್ಟಬೇಕು ಅಂತ ಹೇಳ್ತಿಲ್ವಾ, ಇವ್ರು ತಾನೇ ಹೇಳಿದ್ದು ಆಫ್ಟರ್ ಆಲ್ 25,000 ರೂಪಾಯಿ ಅಂತ, ಅದಕ್ಕೆ ನಾಳೆ ಬಾ ಅಂತ ಹೇಳಬೇಕು, ಈಗಲೇ ಕೊಡಿ ಅಂತ ಮೀನಾ ಹೇಳ್ತಾಳೆ. ಆಗ ಮನೋಜ, ರೋಹಿಣಿ ಸುಮ್ಮನೆ ಯಾಕೆ ಇವ್ರ ಜೊತೆ ಮಾತಾಡ್ತಿದ್ಯಾ, ನಾನು ಲಾಕರಲ್ಲಿರೋ ದುಡ್ಡು ತೊಗೊಂಡು ಬರ್ತೀನಿ ಅಂತ ಮನೋಜ ಹೋಗ್ತಾನೆ. ನಂತರ ಮನೋಜ ಹೋಗಿ ಲಾಕರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ದುಡ್ಡಿಲ್ದಿರೋದನ್ನ ನೋಡಿ ಶಾಕ್ ಆಗ್ತಾನೆ. ರೋಹಿಣಿ ಲಾಕರಲ್ಲಿ ಇಟ್ಟಿರೋ ದುಡ್ಡೇ ಕಾಣಿಸ್ತಿಲ್ಲ ಅಂತ ಮನೋಜ ಹೇಳಿದಾಗ, ಏನು ಹೇಳ್ತಿದ್ದೀರಾ ಮನೋಜ್, ಚೆನ್ನಾಗಿ ನೋಡಿದ್ರಾ, ಅದರಲ್ಲೇ ತಾನೇ ದುಡ್ಡಿಟ್ಟಿದ್ದು, 3 ಲಕ್ಷ ರೂಪಾಯಿ ದುಡ್ಡಿತ್ತಲ್ಲ, ಅದರಲ್ಲೇ ಇರಬೇಕು ನೋಡಿ, ಸರಿಯಾಗಿ ನೋಡಿ ಅಂತ ರೋಹಿಣಿ ಹೇಳ್ತಾಳೆ. ಚೆನ್ನಾಗಿ ನೋಡಿದೆ ರೋಹಿಣಿ, ಅದರಲ್ಲಿ ಇಲ್ಲ ಅಂತ ಮನೋಜ ಹೇಳಿದಾಗ, ಲಾಕರಲ್ಲೇ ಇರಬೇಕಲ್ಲ, ಅದು ಎಲ್ಲಿಗೋಯ್ತು ಅಂತ ರೋಹಿಣಿ ಯೋಚನೆ ಮಾಡೋ ಥರ ನಾಟಕ ಮಾಡಿ, ಹಾಗಾದ್ರೆ ದುಡ್ಡು ಕಳ್ತನ ಆಗೋಯ್ತು ಅಂತ ರೋಹಿಣಿ ಹೇಳ್ತಾಳೆ. ಅದು ಹೇಗೆ ಸಾಧ್ಯ ರೋಹಿಣಿ, ನೀನು ನಾನೇ ತಾನೇ ಲಾಕರ್ ಓಪನ್ ಮಾಡೋದು ಅಂತ ಮನೋಜ ಹೇಳಿದಾಗ, ಏನ್ರಿ ದುಡ್ಡೇ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಇದೆಲ್ಲ ನಂಬೋ ಥರ ಇದೆಯೇನೋ, ದುಡ್ಡು ಕೊಡಬೇಕಾಗುತ್ತೆ ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ಯಾ, ಅದು ಹೇಗೋ ಲಾಕರಲ್ಲಿ ಇಟ್ಟಿರೋ 3 ಲಕ್ಷ ಕಾಣ್ತಿಲ್ಲ ಅಂತ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ, ಲೋ ಸೂರ್ಯ, ನೀನು ಸ್ವಲ್ಪ ಸುಮ್ಮನೆ ಇರೋ, ನಾನೇ ಲಾಕರಲ್ಲಿ ಇಟ್ಟಿರೋ ದುಡ್ಡು ಕಾಣಿಸ್ತಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದೀನಿ ಅಂತ ಹೇಳಿ, ಅದು ಹೇಗೆ ರೋಹಿಣಿ ಯಾರೋ ಎತ್ಕೊಳ್ಳೋದಕ್ಕೆ ಸಾಧ್ಯ, ಅಲ್ಲಿ ನೋಡಿದ್ರೆ ಲಾಕರ್ನ ಹೊಡೆದಿರೋ ಥರನೂ ಕಾಣಿಸ್ತಿಲ್ಲ ಅಂತ ಮನೋಜ ಹೇಳಿದಾಗ, ರಾತ್ರಿ ನಾವು ಮನೆಗೆ ಹೋದ್ಮೇಲೆ ಇರೋದು ಇವರಿಬ್ಬರೇ ತಾನೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ರಾಜ ಮತ್ತೆ ರಾಣಿ ಕರೆದು, ನೈಟು ನೀವಿಬ್ಬರೇ ತಾನೇ ಇಲ್ಲಿರೋದು, ಲಾಕರಲ್ಲಿರೋ ದುಡ್ಡು ಏನೋ ಆಯಿತು ಅಂತ ಕೇಳಿದಾಗ, ಅಣ್ಣ ನಮ್ಮೇಲೆ ಡೌಟ್ ಪಡ್ತಿದ್ದೀರಾ ಅಣ್ಣ, ನಮ್ಮನ್ನೇ ಕಳ್ಳರು ಅಂತ ಹೇಳ್ತಿದ್ದೀರಾ ಅಂತ ರಾಜಾರಾಣಿ ಇಬ್ಬರು ಕೂಡ ಹೇಳ್ತಿರ್ತಾರೆ. ಆಗ ರೋಹಿಣಿ, ಹೊರಗಡೆಯಿಂದ ಬೇರೆ ಯಾವ ಕಳ್ಳರು ಬರೋದಕ್ಕಾಗುತ್ತೆ, ನಿಮ್ಮ ಹತ್ರ ತಾನೇ ಕೀ ಇರೋದು, ನೀವು ನೈಟ್ ಹೊತ್ತು ಇಲ್ಲೇ ಮಲ್ಕೊಳ್ಳೋದು ಅಂತಂದ್ಮೇಲೆ ದುಡ್ಡನ್ನ ನೀವೇ ತಗೊಂಡಿರೋದು, ಕೊಟ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಕರೆಕ್ಟ್ ರೋಹಿಣಿ, ನನಗೆ ಇವ್ರ ಮೇಲೆ ಡೌಟ್ ಇತ್ತು, ಆದರೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಅಂತ ಹೇಳಿ, ದುಡ್ಡು ಎಲ್ರು ಅಂತ ಮನೋಜ ಕೇಳಿದಾಗ, ಅಯ್ಯಯ್ಯೋ ಅಣ್ಣ ನೀವೇನಣ್ಣ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ನಾವು ಕಳ್ಳರಲ್ಲ ಅಂತ ರಾಣಿ ಹೇಳ್ತಾಳೆ. ಸುಮ್ಮನೆ ಇಲ್ಲೆಲ್ಲ ಡ್ರಾಮಾ ಮಾಡಬೇಡಿ, ನಾನೀಗ ಪೊಲೀಸರಿಗೆ ಫೋನ್ ಮಾಡಿ ಅವ್ರನ್ನೇ ಕರೆಸ್ತೀನಿ ಅಂತ ಮನೋಜ ಹೇಳಿದಾಗ, ಅಣ್ಣ ನಾವಂಥವ್ರಲ್ಲ ಅಣ್ಣ, ನಾವು ಕಳ್ಳರಲ್ಲ ಅಣ್ಣ, ನಮ್ಮನ್ನ ನಂಬಿ ಅಣ್ಣ, ನಾವು ಜೀವನ ಮಾಡೋದಕ್ಕೋಸ್ಕರ ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದು ಅಂತ ರಾಣಿ ಹೇಳ್ತಿರ್ತಾಳೆ. ಆಗ ಸೂರ್ಯ ಬಂದು, ಕೆಲಸ ಮಾಡೋರನ್ನ ಯಾಕೋ ಬೈತಾ ಇದೆಯಾ, ನಿನ್ನ ಶೋರೂಮಲ್ಲಿ CCTV ಇರಬೇಕಲ್ಲ, ಅದನ್ನು ಚೆಕ್ ಮಾಡು, ದುಡ್ಡನ್ನ ಯಾರು ತಗೊಂಡಿದ್ದಾರೆ ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದಾಗ, ಕರೆಕ್ಟಾಗಿ ಹೇಳಿದೆ ನೋಡು, ಈಗಲೇ ಹೋಗಿ CCTV ಚೆಕ್ ಮಾಡ್ತೀನಿ ಅಂತ ಮನೋಜ ಹೋಗ್ತಾನೆ. ಆಗ ರೋಹಿಣಿ, ಸರಿಯಾದ ಸಮಯಕ್ಕೆ CCTV ಆಫ್ ಮಾಡಿದ್ದೆ, ಇಲ್ಲ ಅಂದಿದ್ರೆ ನಾನು ಸಿಕ್ಕಾಕೊಬಿಡ್ತಿದ್ದೆ ಅಂತ ಅನ್ಕೋತಿರ್ತಾಳೆ. ಆಗ ಮನೋಜ ಹೋಗಿ CCTV ಚೆಕ್ ಮಾಡಿ, ಅಯ್ಯೋ ಏನಿದು ಯಾವುದು ರೆಕಾರ್ಡೇ ಆಗ್ತಿಲ್ವಲ್ಲ ಅಂತ ಹೇಳ್ತಿರೋವಾಗ, ಏನಾಯ್ತು ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ಯಾವುದು ರೆಕಾರ್ಡೇ ಆಗ್ತಿಲ್ಲ ರೋಹಿಣಿ, ಸುಮ್ಮನೆ ವಿಡಿಯೋ ಓಡ್ತಾನೆ ಇದೆ ಅಂತ ಮನೋಜ ಹೇಳಿದಾಗ, ರೋಹಿಣಿ ರಾಜಾರಾಣಿ ಹತ್ರ ಬಂದು, ನೀವೇ ತಾನೇ CCTV ಆಫ್ ಮಾಡಿರೋದು, ಎಷ್ಟು ದಿವಸದಿಂದ ಪ್ಲಾನ್ ಮಾಡ್ತಿದ್ದೀರಾ, ದುಡ್ಡನ್ನೆಲ್ಲ ನೀವೇ ತಾನೇ ಎತ್ಕೊಂಡು ಹೋಗಿರೋದು ಅಂತ ರೋಹಿಣಿ ಕೇಳ್ತಾಳೆ. ಮೇಡಮ್ ಆ CCTVನ ಹೇಗೆ ಆಫ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಅಂತ ರಾಜ ಹೇಳ್ತಿರೋವಾಗ, ಅಕ್ಕ ನಾವು ನಿಜವಾಗ್ಲೂ ಕಳ್ಳರಲ್ಲ ಅಕ್ಕ, ಪ್ಲೀಸ್ ಅಕ್ಕ ನಮ್ಮ ನಂಬಿ ಅಕ್ಕ ಅಂತ ರಾಣಿ ಬೇಡ್ಕೋತಾ ಇರ್ತಾಳೆ. ಆಗ ಸೂರ್ಯ, ಲೋ ಮನೋಜ, ಇವ್ರು ಇಲ್ಲೇ ಇರ್ತಾರೆ ಅಂತ ಹೇಳ್ತಿದ್ಯಾ, ಅವ್ರೇನಾದ್ರೂ ದುಡ್ಡು ಎತ್ಕೊಂಡಿದ್ರೆ ಇಷ್ಟೊತ್ತವರೆಗೂ ಇಲ್ಲೇ ಇರ್ತಿದ್ರೇನೋ, ದುಡ್ಡನ್ನ ನೀನೇ ಎತ್ಕೊಂಡು ಮರ್ತೋಗಿರ್ಬೇಕು ಅನ್ಸುತ್ತೆ ನೋಡು, ನಿನ್ನ ಲಾಕರಲ್ಲಿ ತಾನೇ ದುಡ್ಡು ಇಟ್ಟಿದ್ದು, ಚೆನ್ನಾಗಿ ಯೋಚನೆ ಮಾಡೋ, ನೀನು ದುಡ್ಡನ್ನ ಇಟ್ಟಿದ್ಯಾ ಅಥವಾ ಇಟ್ಟಿರೋ ದುಡ್ಡನ್ನ ತಗೊಂಡು ಮರ್ತೋಗಿದ್ಯಾ, ಚೆನ್ನಾಗಿ ಯೋಚನೆ ಮಾಡು ಅಂತ ಸೂರ್ಯ ಹೇಳ್ತಿರೋವಾಗ, ಮನೋಜ ಯೋಚನೆ ಮಾಡ್ತಾ, ಅವತ್ತು ಕಲೆಕ್ಷನ್ ಮಾಡಿ ನಾನೇ ತಾನೇ ಲಾಕರಲ್ಲಿ ಇಟ್ಟಿದ್ದು, ಅದನ್ನ ನಾನು ಓಪನೇ ಮಾಡಿಲ್ಲ, ಇವರಿಬ್ಬರೇ ಆ ದುಡ್ಡನ್ನ ಕದ್ದಿರೋದು ಅಂತ ಮನೋಜ
ಮನೋಜ ಹೇಳ್ತಾನೆ. ಆಗ ಮೀನಾ ಇವ್ರೇನಾದ್ರೂ ಕಳ್ತನ ಮಾಡಿದ್ರೆ ಇನ್ನೂ ಇಲ್ಲಿ ಯಾಕಿರ್ತಿದ್ರು, ಆ ದುಡ್ಡನ್ನ ತಗೊಂಡು ಇಷ್ಟೊತ್ತಾಗ್ಲೇ ಹೊರಟೋಗ್ತಿದ್ರು ಅಂತ ಹೇಳಿದಾಗ ಮೀನಾ ಅವರೇ ಡೌಟ್ ಬರಬಾರ್ದು ಅಂತ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗೋಣ ಅಂತ ಅನ್ಕೊಂಡಿರ್ಬೋದಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಸೂರ್ಯ ನಾವ್ಯಾಕೆ ಸುಮ್ಮನೆ ಮಾತಾಡಬೇಕು, ಪೊಲೀಸ್ಗೆ ಫೋನ್ ಮಾಡ್ತೀನಿ ರೀ, ಆಗ ಅವರೇ ಬಂದು ವಿಚಾರಣೆ ಮಾಡಲಿ ಅಂತ ಹೇಳಿ ಸೂರ್ಯ ಫೋನ್ ತೆಗೆದು ಪೊಲೀಸ್ಗೆ ಫೋನ್ ಮಾಡ್ತಿರೋವಾಗ ರಾಜ ಸೂರ್ಯನ ಹತ್ರ ಬಂದು, ಅಣ್ಣ ಬೇಡ ಅಣ್ಣ ಪ್ಲೀಸ್ ಅಣ್ಣ, ಪೊಲೀಸ್ ಅವ್ರು ಏನಾದರೂ ಬಂದರೆ ಮೊದಲು ಡೌಟ್ ಕೊಡೋದೆ ನಮ್ಮ ಮೇಲೆ, ನಾವು ದುಡ್ಡನ್ನು ನಿಜವಾಗ್ಲೂ ಎತ್ಕೊಂಡಿಲ್ಲ ಅಣ್ಣ, ನಮ್ಮ ನಂಬಿ ಅಣ್ಣ ಅಂತ ರಾಜ ಹೇಳ್ತಿರ್ತಾನೆ. ಆಗ ಪೊಲೀಸ್ ಅವ್ರಿಗೆ ಸೂರ್ಯ ಎಲ್ಲಿ ಫೋನ್ ಮಾಡ್ಬಿಡ್ತಾನೋ ಅಂತ ಭಯ ಪಟ್ಕೊಂಡಿದ್ದು ರೋಹಿಣಿ ಮತ್ತೆ ಡ್ರಾಮಾನ ಸ್ಟಾರ್ಟ್ ಮಾಡ್ತಾಳೆ. ಮನೋಜ್ ಪೊಲೀಸ್ ಅವ್ರಿಗೆಲ್ಲ ಫೋನ್ ಮಾಡೋದು ಬೇಡ ಮನೋಜ್, ಈಗ ತಾನೇ ನಾವು ಬಿಸ್ನೆಸ್ನ ಡೆವಲಪ್ ಮಾಡ್ತಿದ್ದೀವಿ, ನಮ್ಮ ಬಿಸ್ನೆಸ್ ಹಾಳು ಮಾಡಬೇಕು ಅಂತಾನೆ ಈ ಸೂರ್ಯ ಅವರು ಈ ಥರ ಎಲ್ಲ ಮಾಡ್ತಿರೋದು ಅಂತ ಹೇಳಿದಾಗ, ಏನು ರೋಹಿಣಿ ಹೇಳ್ತಿದ್ದೀರಾ, ನಮಗೇನು ಇದೇ ಕೆಲಸ ಅಂತ ಅನ್ಕೊಬಿಟ್ಟಿದ್ದೀರಾ, ಅವರು ನಿಮಗೋಸ್ಕರ ತಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳಿ, ರೀ ನೀವು ಸುಮ್ಮನೆ ಇದ್ಬಿಡ್ರಿ, ಯಾರ ಜೊತೆನೂ ಮಾತಾಡೋದಕ್ಕೆ ಹೋಗ್ಬೇಡಿ, ಅವ್ರೇನಾದರೂ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ನೀವೇನಾದರೂ ಮಾಡ್ಕೊಳ್ರೋ, ಮೊದಲು ಇವ್ರಿಗೆ ದುಡ್ಡು ಕೊಟ್ಬಿಡಿ, ನಾವೆಲ್ಲರೂ ಇಲ್ಲಿಂದ ಹೊರಟೋಗ್ತೀವಿ ಅಂತ ಹೇಳಿದಾಗ, ನಾನು ದುಡ್ಡೇ ಕಾಣ್ತಿಲ್ಲ ಅಂತ ಒದ್ದಾಡ್ತಿದ್ದೀನಿ ಇವನೊಬ್ಬ ಅಂತ ಮನೋಜ ಹೇಳ್ತಾನೆ. ಲೋ ಅದು ನಿನ್ನ ಸಮಸ್ಯೆ ಕಣೋ, ಆದರೆ ದುಡ್ಡು ಕಟ್ಟಿರೋರಿಗೆ ಮತ್ತೆ ತಿರುಗಿ ದುಡ್ಡು ಕೊಡ್ಬೇಕು ತಾನೆ ಅಂತ ಸೂರ್ಯ ಹೇಳ್ತಿರೋವಾಗ, ನೀವೇ ತಾನೇ ದುಡ್ಡು ಎತ್ಕೊಂಡಿರೋದು, ನಿಮ್ಗೊಂದು ವಾರ ಟೈಮ್ ಕೊಡ್ತೀನಿ, ಮತ್ತೆ ಆ ದುಡ್ಡನ್ನ ತಂದು ವಾಪಸ್ ಕೊಡಬೇಕು, ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಅವರು ವಿಚಾರಣೆ ಮಾಡೋ ರೀತಿಯಲ್ಲಿ ವಿಚಾರಣೆ ಮಾಡಿದ್ರೆ ನೀವೇ ಎಲ್ಲ ಸತ್ಯನೂ ಬಾಯ್ಬಿಡ್ತೀರ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ರೋಹಿಣಿ ಮೊದಲು ನೀವಿಬ್ಬರು ಕೆಲಸ ಬಿಟ್ಟು ಇಲ್ಲಿಂದ ಹೋಗ್ಬಿಡಿ, ಇವ್ರು ಹೇಳಿದಾಗೆ ಒಂದು ವಾರದಲ್ಲಿ ದುಡ್ಡು ತಂದು ಕೊಟ್ಬಿಡ್ಬೇಕು, ನೀವಿಬ್ಬರು ID ಪ್ರೂಫು ಇಲ್ಲೇ ಇರೋದು, ತಪ್ಪಿಸ್ಕೊಂಡಂತೂ ನೀವೆಲ್ಗೂ ಓಡೋಗೋದಕ್ಕಾಗೋದಿಲ್ಲ, ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನ ಹುಡ್ಕೊಂಡು ಕರ್ಕೊಂಡು ಬರ್ತಾರೆ, ನೆನ್ಪಿಟ್ಕೊಳ್ಳಿ ಅಂತ ರೋಹಿಣಿ ರಾಜಾರಾಣಿ ಹೇಳ್ತಿರೋವಾಗ, ಅಕ್ಕ ಅಕ್ಕ ನಮ್ಮನ್ನ ನಂಬಿ ಅಕ್ಕ, ನಾವು ಆ ರೀತಿಯೆಲ್ಲ ಏನು ಮಾಡಿಲ್ಲ ಅಕ್ಕ ಅಂತ ಹೇಳಿ ಅವ್ರು ಕೇಳ್ಕೊತಿರ್ತಾರೆ. ಹೋಗಿ ಅಂತ ಹೇಳಾಯ್ತಲ್ಲ, ಹೋಗಿ ಇಲ್ಲಿಂದ ಅಂತ ಹೇಳಿ ರೋಹಿಣಿ ರಾಡಿನ ಜೋರಾಗಿ ತಳ್ಬಿಡ್ತಾಳೆ. ನಂತರ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಇವ್ರ ದುಡ್ಡಿಗೆ ಏನೋ ಮಾಡ್ತೀಯ ಅಂತ ಸೂರ್ಯ ಕೇಳ್ತಿರೋವಾಗ, ಬೇರೆ ಏನೋ ಮಾಡೋದಕ್ಕಾಗುತ್ತೆ, ನನ್ನ ಅಕೌಂಟಿಂದ ಆಮೇಲೆ ದುಡ್ಡು ಹಾಕ್ತೀನಿ ಬಿಡು ಅಂತ ಮನೋಜ ಹೇಳ್ತಾನೆ. ಆಮೇಲೆಲ್ಲ ದುಡ್ಡು ಹಾಕೋದು ಬೇಡಪ್ಪ, ನೀನು ಈಗಲೇ ದುಡ್ಡು ಹಾಕಬೇಕು ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ ಎಲ್ಲ ನನ್ನ ಕರ್ಮ ಕಣೋ, ನನ್ನ ಜೊತೆ ಹುಟ್ಟದವರು ಸರಿ ಇಲ್ಲ, ನನ್ನ ಹತ್ರ ಕೆಲ್ಸಕ್ಕೆ ಬಂದವರು ಸರಿ ಇಲ್ಲ ಅಂತ ಹೋಗಿ ಮನೋಜ ಫೋನ್ ತಗೊಂಡು ಬರ್ತಾನೆ. ನಂತರ ನಿಮ್ಮ ನಂಬರ್ ಹೇಳಿ ಅಂತ ಅವರಿಬ್ಬರಿಗೂ ದುಡ್ಡು ಕಳಿಸ್ತಾನೆ ಮನೋಜ. ಬಂತ ಅಕ್ಕ ನೋಡಿ ಅಂತ ಸೂರ್ಯ ಕೇಳಿದಾಗ, ಬಂದಿದ್ಯಪ್ಪ ಅಂತ ಅವರಿಬ್ರು ಹೇಳ್ತಾರೆ. ನಂತರ ಅಕ್ಕ ಮೊದಲು ಹಾಸ್ಪಿಟಲ್ಗೆ ಹೋಗಿ ದುಡ್ಡು ಕಟ್ಟಿ ಅಂತ ಮೀನಾ ಹೇಳಿದಾಗ ಸರಿ ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮನೋಜ ಬೇಜಾರು ಮಾಡ್ಕೊಂಡು, ನನಗೆ ಯಾಕೆ ರೋಹಿಣಿ ಈಗಾಗ್ತಿದೆ, ನಾನು ಯಾರನ್ನ ನಂಬಿದ್ರು ಎಲ್ಲ ನನ್ನೇ ಯಾಮಾರಿಸ್ತಿದ್ದಾರೆ ಅಂತ ಮನೋಜ ಹೇಳ್ತಿರುವಾಗ, ಇದನ್ನೇ ಕಣಲೆ ಕರ್ಮ ಅಂತ ಹೇಳೋದು, ಅಪ್ಪನ ದುಡ್ಡನ್ನ ಎತ್ಕೊಂಡು ಯಾಮರ್ಸಿ ಓಡೋದೆ ನೋಡು, ಆ ಕರ್ಮನೇ ಕಣೋ ನಿನ್ನ ಸುತ್ತಿ ಸುತ್ತಿ ಬರ್ತಾ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರೋಹಿಣಿ ಮೀನಾ ಅವ್ರೆ ನಾವೀಗಲೇ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ, ಸೂರ್ಯ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ, ರೀ ಬನ್ರಿ ನಾವು ಹೋಗೋಣ ಅಂತ ಹೇಳಿ ಮೀನಾ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ನಂತರ ಸೂರ್ಯ ಮತ್ತೆ ವಾಪಸ್ ಬಂದು, ಏನೋ ಓದಿರೋ ಮುಟ್ಟಾಳ, ಇದೇನೋ ನಿನ್ನ ಶೋರೂಮ್ ನೋಡ್ಕೋತಿರೋ ಚಂದ, ಅಪ್ಪನೇ ತಾನೇ ಶೋರೂಮಲ್ಲಿ ಲೆಕ್ಕಾಚಾರ ನೋಡ್ಕೊಳೋದು, ನಿನ್ನ ಮನೆಗೆ ಬರೋ ನಿನ್ ಗೈತಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ. ಆಗ ಮನೋಜ ಹೋಗಿ ಒಂದ್ ಕಡೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಾಗ ರೋಹಿಣಿ ಮನೋಜನ ನೋಡಿ ಬೇಜಾರು ಮಾಡ್ಕೋತಿರ್ತಾಳೆ. ಈ ಕಡೆ ಸೂರ್ಯ ಶೋರೂಮ್ ಅಲ್ಲಿ ಕಳ್ತನ ಆಗಿರೋ ವಿಷಯನ ಮನೇಲಿ ಬಂದು ಹೇಳಿರ್ತಾನೆ. ಮನೋಜನ್ ಶೋರೂಮ್ ಅಲ್ಲಿ ಕೆಲಸ ಮಾಡೋರು ಕಳ್ತನ ಮಾಡಿರೋದೇನೋ ಅಂತ ರವಿ ಕೇಳಿದಾಗ, ಅದಿನ್ನೂ ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ ಕಣೋ, ಆದ್ರೆ ರಾತ್ರಿ ಅವರೇ ಅಂತ ಮಲ್ಕೊಳ್ಳೋದಲ್ಲಿ, ಅದಕ್ಕೆ ಅವರೇ ಕದ್ದಿರೋದು ಅಂತ ಹೇಳ್ತಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗಾದ್ರೆ 3 ಲಕ್ಷ ರೂಪಾಯಿ ಕಣ್ಣಿಗೆ ಕಾಣದೇ ಇರೋ ಹಾಗೆ ಎಲ್ಗೋ ಹೋಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹಾಗಾದ್ರೆ CCTVಲೂ ಗೊತ್ತಾಗ್ಲಿಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಕಳ್ತನ ಮಾಡಿರೋನು ಪಕ್ಕ ಕ್ಯಾಮ್ರಾ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಅದನ್ನ ಅವ್ನು ಆಫ್ ಮಾಡಿಟ್ಟಿದ್ದ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ ಅಲ್ಲಿಗೆ ಬಂದಾಗ, ಏನೋ ಮನೋಜ ಶೋರೂಮ್ ಅಲ್ಲಿ 3 ಲಕ್ಷ ಕಳ್ತನ ಆಗಿದೆಯಂತೆ, ಹೇಗೋ ಆಯ್ತು ಅಂತ ಶಾಂತಿ ಕೇಳಿದಾಗ, ಹೌದಮ್ಮ ಅಂತ ಮನೋಜ ಹೇಳ್ತಾನೆ. ದುಡ್ಡನ್ನ ಸರಿಯಾಗಿ ಇಡೋದಲ್ವೇನೋ ಅಂತ ಶಾಂತಿ ಕೇಳಿದಾಗ, ಸೇಫ್ ಆಗಿ ಲಾಕರಲ್ಲೇ ಇಟ್ಟಿದ್ದೆ ಅಮ್ಮ ಅಂತ ಮನೋಜ ಹೇಳ್ತಾನೆ. ನೀನ್ ಲಾಕರಲ್ಲಿ ದುಡ್ಡಿಟ್ಟಿದ್ರೆ ಕಳ್ತನ ಆಗೋಕೆ ಹೇಗೋ ಸದ್ಯ ಅಂತ ಶಾಂತಿ ಕೇಳಿದಾಗ, ಅಮ್ಮ ಲಾಕರ್ ಏನೋ ಸ್ವಿಸ್ ಬ್ಯಾಂಕಾ, ಅದನ್ನ ಹೊಡೆದಾಕಿ ಕೂಡ ದುಡ್ಡು ಎತ್ಕೊಂಡು ಹೋಗ್ಬೋದು ಅಂತ ರವಿ ಹೇಳ್ತಾನೆ. ಇಲ್ಲ ಕಣೋ ಲಾಕರ್ನ ಹೊಡೆದಿಲ್ವೋ, ಯಾರೋ ಕೀನ ಯೂಸ್ ಮಾಡಿ ದುಡ್ಡನ್ನ ಎತ್ಕೊಂಡಿದ್ದಾರೆ ಅಂತ ಮನೋಜ ಹೇಳಿದಾಗ, ಕೀ ಯಾರ ಹತ್ರ ಇದೆ ಅಂತ ಶ್ರುತಿ ಕೇಳ್ತಾಳೆ. ಕೀ ಯಾವಾಗ್ಲೂ ಶೋರೂಮ್ ಅಲ್ಲೇ ಇರುತ್ತೆ ಅಂತ ಮನೋಜ ಹೇಳಿದಾಗ, ಈ ಲಾಕರ್ ಕೀನ ಯಾವಾಗ್ಲೂ ನಮ್ಮ ಕೈಯಲ್ಲೇ ನಾವು ಇಟ್ಕೋಬೇಕು ಕಣೋ, ನೀನ್ ಯಾವಾಗ್ಲೂ ಒಂದೇ ಕಡೆ ಇಟ್ಟಿದ್ರೆ ಇನ್ನೇನಾಗುತ್ತೆ ಹೇಳು ಅಂತ ರವಿ ಹೇಳಿದಾಗ, ಇನ್ಯಾರು ಕಳ್ತನ ಮಾಡಿಲ್ವೋ, ಶೋರೂಮ್ ಅಲ್ಲಿ ಇಬ್ರು ಕೆಲ್ಸಕ್ಕಿದ್ರಲ್ಲ ಅವರನ್ನೇ ಮಾಡಿರೋದು ಅಂತ ಮನೋಜ ಹೇಳ್ತಾನೆ. ಅಯ್ಯೋ ಕಣ್ಕಂಡವರೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇದೇ ರೀತಿನೇ ಆಗೋದು, ಆ ಇಬ್ರು ಹೆಸರೇನು ಅಂತ ಶಾಂತಿ ಕೇಳಿದಾಗ, ರಾಜಾ ರಾಣಿ ಅಂತ ಮನೋಜ ಹೇಳ್ತಾನೆ. ಹೆಸರನ್ನು ನೋಡಿ ಹೇಗೆ ಇಟ್ಕೊಂಡಿದ್ದಾರೆ ಅಂತ, ಅವಳು ಅವತ್ತು ಅಡುಗೆ ಮಾಡೋದಕ್ಕೆ ಬಂದಿದ್ದಾಗಲೇ ಅನ್ಕೊಂಡಿದ್ದೆ ಇಂಥವ್ರೆ ಇವರು ಅಂತ, ಅವಳಿಗೆ ಸರಿಯಾಗಿ ಅಡುಗೆನೇ ಮಾಡಕ್ ಬರ್ತಿರ್ಲಿಲ್ಲ ಅಂತ ಶಾಂತಿ ಹೇಳಿದಾಗ, ರಂಗನಾಥ್ ಅವ್ರು ಬಂದು ಅಡುಗೆ ಮಾಡೋದಕ್ಕೆ ಬರ್ಲಿಲ್ಲ ಅಂತಂದ್ರೆ ಕಳ್ರು ಅಂತ ಅರ್ಥನ ಅಂತ ಕೇಳ್ತಾರೆ. ಆಗ ಮೀನಾ ಬಂದು, ಮವ ಅವರಿಬ್ಬರನ್ನ ನೋಡಿದ್ರೆ ಕಳ್ತನ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಮವ ಅಂತ ಹೇಳಿದಾಗ, ಏನೇನ್ ನೋಡಿದ ತಕ್ಷಣ ನಿನ್ಗೆ ಗೊತ್ತಾಗ್ಬಿಡುತ್ತಾ, ನೀನೇನು ಅವ್ರ ಜೊತೆ ಹುಟ್ಟಿದ್ಯೇನೆ ಅಂತ ಶಾಂತಿ ಕೇಳ್ತಿರ್ತಾಳೆ. ಇಲ್ಲ ಅತ್ತೆ ಅವರೇ ಕಳ್ತನ ಮಾಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿಲ್ಲ ಅಂತ ಮೀನಾ ಹೇಳಿದಾಗ, ಅವ್ರು ಕಳ್ತನ ಮಾಡಿಲ್ಲ ಅನ್ನೋದನ್ನ ನೀನು ನೋಡಿದ್ಯೇನೆ, ಏನೋ ದೊಡ್ಡ CD ಆಫೀಸರ್ ತರ ಮಾತಾಡ್ತಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಶ್ರುತಿ ಅತ್ತೆ ಅದು CID ಆಫೀಸರ್ ಅತ್ತೆ ಅಂತ ಹೇಳಿದಾಗ, ಏನೋ ಒಂದು ಎಲ್ಲ ಗೊತ್ತಿರೋ ತರನೇ ಮಾತಾಡ್ತಿರ್ತಾಳೆ ಇವಳು ಅಂತ ಹೇಳಿ, ಮನೋಜ ಲಾಕರ್ನ ತೆಗಿಯೋದು ಯಾರಿಗೋ ಗೊತ್ತಿದೆ ಅಂತ ಶಾಂತಿ ಕೇಳ್ತಾಳೆ. ನನ್ಗೆ ಮತ್ತೆ ರೋಹಿಣಿ ಇಬ್ಬರಿಗೆ ಅಮ್ಮ ಗೊತ್ತಿರೋದು, ಸ್ಟಾಫ್ಗೂ ಕೂಡ ಗೊತ್ತಿಲ್ಲ ಅದನ್ನ ತೆಗಿಯೋದು, ಲಾಕರ್ ಅಲ್ಲಿ ದುಡ್ಡು ಹಾಕೋದು ರೋಹಿಣಿ ಮತ್ತೆ ನಾನ್ ಮಾತ್ರನೇ ಅಂತ ಮನೋಜ ಹೇಳಿದಾಗ, ಶಾಂತಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಹಾಗಾದ್ರೆ ಇವಳೇ ದುಡ್ಡು ಎತ್ಕೊಂಡು ಅವ್ರ ಮೇಲೆ ಹೇಳಿರ್ಬೇಕು ಅಂತ ರೋಹಿಣಿಯನ್ನ ನೋಡಿ ಶಾಂತಿ ಹೇಳಿದಾಗ, ಎಲ್ರು ತಕ್ಷಣ ಶಾಕ್ ಆಗಿ ರೋಹಿಣಿ ಕಡೆ ನೋಡ್ತಿರ್ತಾರೆ. ಆಗ ರೋಹಿಣಿ ಬೈತಿಂದ ಎಲ್ಲ
ಗೊತ್ತಾಗೋಯ್ತಲ್ಲ ಅಂತ ಒದ್ದಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.